ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಹೋಟೆಲ್ ಸ್ಟೈಲ್ನಲ್ಲಿ ಮನೆಯಲ್ಲೇ ಗರಿಗರಿಯಾದ ಮಸಾಲೆ ದೋಸೆನ ಹೇಗೆ ಮಾಡೋದಂತ ನೋಡೋಣ. ಮತ್ತು ಈ ರೆಸಿಪಿಯಲ್ಲಿ ನಾನು ದೋಸೆ ಹಿಟ್ಟು, ಕೆಂಪು ಚಟ್ನಿ, ಹಸಿರು ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯನೂ ಸಹ ತೋರಿಸ್ತಾ ಇದ್ದೀನಿ. ಮೊದಲು ದೋಸೆ ಹಿಟ್ಟಿಗೆ ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ. ದೋಸೆ ಹಿಟ್ಟು ಮಾಡಲಿಕ್ಕೆ ಮೊದಲು ಒಂದು ಪಾತ್ರೆಯಲ್ಲಿ 3/4 ಗ್ಲಾಸ್ ಆಗುವಷ್ಟು ಉದ್ದಿನಬೇಳೆ, 1 ಸ್ಪೂನ್ ಮೆಂತೆ, 1 ಸ್ಪೂನ್ ಕಡಲೆಬೇಳೆ ಹಾಕಿ ಸ್ವಲ್ಪ ನೀರು ಹಾಕಿ ನೆನೆಲಿಕ್ಕೆ ಬಿಡಿ. ಈಗ ಇನ್ನೊಂದು ಪಾತ್ರೆಯಲ್ಲಿ 2 ಗ್ಲಾಸ್ ಅಕ್ಕಿನ ಹಾಕಿ ಈಗ ಉದ್ದಿನಬೇಳೆ ಮತ್ತು ಅಕ್ಕಿನ ನಾನು ಸಪ್ರೇಟಾಗಿ 6ರಿಂದ 7 ಗಂಟೆಗಳ ಕಾಲ ನೆನೆಲಿಕ್ಕೆ ಬಿಡ್ತಾ ಇದ್ದೀನಿ. ಮತ್ತು ರುಬ್ಬುವುದಕ್ಕೆ 10 ನಿಮಿಷ ಮುಂಚೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಅವಲಕ್ಕಿನ ನೆನೆಸಿಡಿ. ಇದಕ್ಕೆ ಅವಲಕ್ಕಿ ಹಾಕೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಮೊದಲು ಉದ್ದಿನಬೇಳೆ ಮಿಶ್ರಣನ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ, ಈ ರುಬ್ಬಿದ ಮಿಶ್ರಣವನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ಅಕ್ಕಿನ ಚೆನ್ನಾಗಿ ರುಬ್ಬಿ ನಂತರ ನೆನೆಸಿದ ಅವಲಕ್ಕಿನೂ ಸೇರಿಸಿ ಗ್ರೈಂಡ್ ಮಾಡಿ. ಈಗ 2 ಹಿಟ್ಟನ್ನು ಸೇರಿಸಿದ ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಸಿ. ಇದನ್ನು ರಾತ್ರಿ ಇಡೀ ಅಂದರೆ 8ರಿಂದ 10 ಗಂಟೆಗಳ ಕಾಲ ಉಬ್ಬಿ ಬರಲಿಕ್ಕೆ ಬಿಡ್ತಾ ಇದ್ದೀನಿ. ಈಗ ನೋಡಿ ಸ್ನೇಹಿತರೆ, ನಾನು ಇದನ್ನು ಓಪನ್ ಮಾಡಿದಾಗ ದೋಸೆ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಈಗ ಇದಕ್ಕೆ 2 ಸ್ಪೂನ್ ಆಗುವಷ್ಟು ರವೆನ ಹಾಕಿ ಚೆನ್ನಾಗಿ ಕಲಸಿ. ಈ ಥರ ರವೆ ಹಾಕೋದ್ರಿಂದ ದೋಸೆ ಹಿಟ್ಟು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನಾನು ದೋಸೆ ಹಿಟ್ಟನ್ನು ಈ ತರಹದಕ್ಕೆ ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ ನೀರು ಕೂಡ ಸ್ವಲ್ಪ ಆ್ಯಡ್ ಮಾಡ್ಬೋದು. ಈಗ ದೋಸೆ ಜೊತೆ ತಿನ್ನಲಿಕ್ಕೆ ಗ್ರೀನ್ ಕಲರ್ ಕೊಬ್ಬರಿ ಚಟ್ನಿನ ಮಾಡೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಕೊತ್ತಂಬರಿ ಸೊಪ್ಪು 1 ಬೌಲ್, ಹಸಿಮೆಣಸಿನಕಾಯಿ 2, ಶುಂಠಿ 1 ಸಣ್ಣ ತುಂಡು, ಹುರಿದ ಕಡಲೆ ಬೀಜ 3 ಟೇಬಲ್ ಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು, ತುರಿದ ತೆಂಗಿನಕಾಯಿ 1 ಬೌಲ್. ಈಗ ನಾವು ತಗೊಂಡಿರುವ ಎಲ್ಲ ಐಟಮ್ನ ಮಿಕ್ಸಿ ಜಾರ್ಗೆ ಸೇರಿಸಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ. ಈಗ ಇದಕ್ಕೆ ಒಂದು ಒಗ್ಗರಣೆನ ಹಾಕೋಣ. ಅದಕ್ಕೆ ಒಂದು ಒಗ್ಗರಣೆ ಪ್ಯಾನ್ನ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, 3ರಿಂದ 4 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ ಹಾಗೆ ಕರಿಬೇವಿನ ಎಲೆ ಇದೆಲ್ಲವನ್ನು ಸೇರಿಸಿ ಬ್ರೌನಿಷ್ ಬಣ್ಣ ಬರುವವರೆಗೆ ಬಿಡಿ. ಆಮೇಲೆ ಈ ಒಗ್ಗರಣೆ ಮಿಶ್ರಣವನ್ನು ನಾವು ರುಬ್ಬಿದ ಚಟ್ನಿಗೆ ಹಾಕಿದರೆ ಗ್ರೀನ್ ಚಟ್ನಿ ರೆಡಿ. ಈಗ ದೋಸೆ ಹಿಟ್ಟಿನ ಮೇಲೆ ಹಚ್ಚುವ ಕೆಂಪು ಚಟ್ನಿನ ಮಾಡೋಣ. ಅದಕ್ಕೆ ಒಂದು 8ರಿಂದ 10 ಕೆಂಪು ಮೆಣಸಿನಕಾಯಿ. ಈ ಕೆಂಪು ಮೆಣಸಿನಕಾಯಿಯನ್ನು ನಾನು ಒಂದು 10 ನಿಮಿಷ ನೀರಲ್ಲಿ ನೆನೆ ಹಾಕಿ ಇಟ್ಟಿದ್ದೀನಿ. ಹಾಗೆ 1 ಸ್ಪೂನ್ ಆಗೋಷ್ಟು ಪುಟಾಣಿ, ಒಂದು 3 ಸಣ್ಣ ತುಂಡು ಆಗುವಷ್ಟು ಶುಂಠಿ, ಹಾಗೆ 3ರಿಂದ 4 ಎಸಳು ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ಈಗ ಕೆಂಪು ಮೆಣಸಿನಕಾಯಿಯನ್ನು ನೀರಿನಿಂದ ತೆಗೆದು ಮಿಕ್ಸಿ ಜಾರ್ಗೆ ಹಾಕಿ ಹಾಗೆ ಉಳಿದ ಐಟಮ್ನ ಮಿಕ್ಸಿಗೆ ಸೇರಿಸಿ ಸ್ವಲ್ಪ ಉಪ್ಪು ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡಿ. ಈಗ ದೋಸೆ ಮೇಲೆ ಹಚ್ಚುವ ಕೆಂಪು ಚಟ್ನಿ ರೆಡಿಯಾಗಿದೆ. ಈಗ ಆಲೂಗಡ್ಡೆ ಪಲ್ಯನ ಮಾಡೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: 3 ಬೇಯಿಸಿದ ಆಲೂಗಡ್ಡೆ, ಈರುಳ್ಳಿ 1 ಸಣ್ಣದಾಗಿ ಕತ್ತರಿಸಿದ್ದು, ಕೊತ್ತಂಬರಿ ಸೊಪ್ಪು 2 ಟೇಬಲ್ ಸ್ಪೂನ್ ಆಗುವಷ್ಟು, ಹಸಿಮೆಣಸಿನಕಾಯಿ 2. ಈಗ ಈ ಬೇಯಿಸಿ ಸಿಪ್ಪೆ ತೆಗೆದ ಆಲೂಗಡ್ಡೆನ ಚೆನ್ನಾಗಿ ಮ್ಯಾಶ್ ಮಾಡಿ ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಿ. ಹೀಗೆ ಮಾಡಿದರೆ ಉಪ್ಪು ಆಲೂಗಡ್ಡೆಗೆ ಚೆನ್ನಾಗಿ ಹಿಡಿಯುತ್ತೆ. ಮೊದಲು ಒಂದು ಬಾಣಲೆಯಲ್ಲಿ ಎಣ್ಣೆ ಬಿಸಿ ಮಾಡಿ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಹಸಿಮೆಣಸಿನಕಾಯಿ, ನೀರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈಗ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕಿ ಕಲಸಿ ನಂತರ ಮ್ಯಾಶ್ ಮಾಡಿದ ಆಲೂಗಡ್ಡೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ.
ಕೊನೆಯಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿದರೆ ರುಚಿಯಾದ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ. ಈಗ ಮಸಾಲೆ ದೋಸೆನ ಮಾಡೋಣ. ಮೊದಲು ಪ್ಯಾನ್ನ ಚೆನ್ನಾಗಿ ಬಿಸಿ ಮಾಡಿ ಅದರ ಮೇಲೆ ಸ್ವಲ್ಪ ನೀರು ಸಿಂಪಡಿಸಿ ಆಮೇಲೆ 1 ಸೌಟ್ ಆಗುವಷ್ಟು ಹಿಟ್ಟನ್ನು ಹಾಕಿ ತೆಳುವಾಗಿ ಹರಡಿ ನಂತರ ಇದರ ಮೇಲೆ ಕೆಂಪು ಚಟ್ನಿನ ಚೆನ್ನಾಗಿ ಸವರಿ ಆಮೇಲೆ 1 ಟೀ ಸ್ಪೂನ್ ಆಗುವಷ್ಟು ತುಪ್ಪ ಅಥವಾ ಎಣ್ಣೆನ ಹಾಕಿ ದೋಸೆ ಚೆನ್ನಾಗಿ ಗೋಲ್ಡನ್ ಬಣ್ಣ ಬರುವವರೆಗೆ ಬೇಯಿಸಿ ನಂತರ ಮಧ್ಯದಲ್ಲಿ ತಯಾರಿಸಿದ ಆಲೂಗಡ್ಡೆ ಪಲ್ಯನ ಹಾಕಿ ಈಗ ದೋಸೆಯನ್ನು ಮಡಚಿ ಸರ್ವ್ ಮಾಡಿ. ಇಷ್ಟೇ ಸ್ನೇಹಿತರೆ, ನಮ್ಮ ಹೋಟೆಲ್ ಸ್ಟೈಲ್ ಮಸಾಲೆ ದೋಸೆ ರೆಡಿಯಾಗಿದೆ. ಇದು ಹೊರಗಡೆ ತುಂಬ ಕ್ರಿಸ್ಪಿಯಾಗಿ ಹಾಗೆ ಒಳಗಡೆ ಮೃದುವಾದ ಆಲೂಗಡ್ಡೆ ಪಲ್ಯದೊಂದಿಗೆ ತುಂಬ ರುಚಿಯಾಗಿರುತ್ತೆ. ಇದನ್ನು ನೀವು ಹಸಿರು ಚಟ್ನಿ ಮತ್ತು ಸಾಂಬಾರ್ ಜೊತೆಗೆ ಸರ್ವ್ ಮಾಡಿದರೆ ಎಲ್ರಿಗೂ ಇಷ್ಟವಾಗುತ್ತೆ. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊತೀನಿ. ಹಾಗೆ ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ನಲ್ಲಿ ಹೇಗಾಯಿತು ಅಂತ ಹೇಳಿ. ಇಷ್ಟವಾದರೆ ಲೈಕ್ ಮಾಡಿ. ಇದೇ ಥರ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.